ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾರ್ಮಿ, ಪಾಪ ಭೈರವಿ, ನಾವು ಊರ್ಗೋದ್ರೆ ಬೇಜಾರಾಗ್ತಾಳೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತಣ್ಣ? ಇಲ್ಲೇ ಇರಕ್ಕಾಗಲ್ವಲ್ಲ. ಈಗ ಹೋದ್ರೆ ಭೈರವಿ ಹೋಗ್ಬೇಡಿ ಅಂತಾಳೆ. ಅವಳ ಬಾಯಿಂದನೇ ನೀವ್ ಈ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಹೇಳಿಸ್ಬೇಕು. ಅವಳು ಹೇಳಲ್ಲ ಅಣ್ಣ. ನಾವಂದ್ರೆ ಅವಳಿಗೆ ತುಂಬಾ ಇಷ್ಟ. ಇಷ್ಟ ಇದ್ರೆ ತಾನೇ ಹೋಗ್ಬೇಡಿ ಅನ್ನೋದು. ನಮ್ಮೇಲೆ ಕೋಪ ಇದ್ರೆ ಅವಳಿಗೆ ಯಾಕೆ ಕೋಪ ಬರುತ್ತೆ ನಮ್ಮ ಮೇಲೆ? ನಾವು ಅವಳ ಹತ್ರ ಜಗಳ ಮಾಡಿಬಿಡೋಣ. ಆಗ ನಮ್ಮನ್ನ ಅವಳು ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು ಅನ್ಕೋತಾಳೆ. ಆಗ ನಾವ್ ಈ ಮನೆ ಬಿಟ್ಟು ಹೋದ್ರೆ ಅವಳಿಗೇನು ಬೇಜಾರಾಗಲ್ಲ. ಭೈರವಿ ಜೊತೆ ಜಗಳನ ನನ್ ಕೈಯಲ್ಲಾಗಲ್ಲಪ್ಪ. ಅವಳ ಮುಖ ನೋಡಿದ್ರೆ ಪ್ರೀತಿ ಮಾಡ್ಬೇಕು ಅಂತ ಅನ್ಸುತ್ತೆ, ಜಗಳ ಮಾಡ್ಬೇಕಂತ ಅನ್ಸದೇ ಇಲ್ಲ. ಆದ್ರೂ ಕೋಪನ ಬಲವಂತವಾಗಿ ಬರ್ಸ್ಕೋಬೇಕು, ಜಗಳ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಹೋದ್ಮೇಲೆ ಭೈರವಿ ತುಂಬಾ ವೀಕ್ ಆಗ್ಬಿಡ್ತಾಳೆ. ಅವಳು ಈ ಟೈಮಲ್ಲಿ ವೀಕ್ ಆಗ್ಬಾರ್ದು. ಹೌದಣ್ಣ, ನೀನ್ ಹೇಳೋದೇ ಸರಿ. ಎಲ್ಲಿ ಅಭಿರಾಮಿ ಕಾಣಿಸ್ತಿಲ್ವಲ್ಲ? ಏ ಮಲ್ಲಿ, ಹೋಗಿ ಕರ್ಕೊಂಬ ಹೋಗು. ನಂಗೆಂತ ಗೊತ್ತಿತ್ತ? ಅವ್ರು ಎಲ್ಲಿಗೆ ಹೋದ್ರೆ ಎಲ್ಲಿ ಬತ್ರ ಅಂತ ನಂಗೆ ಗೊತ್ತಿತ್ತಾ? ಅಲ್ಲ, 11:30ಗೆ ನ್ಯೂಸ್ ನೋಡ್ಬೇಕು, ಎಲ್ರೂ ರೆಡಿ ಆಗಿರಿ ಅಂತ ಹೇಳ್ಬಿಟ್ಟು ಅವಳೇ ಕಾಣಿಸ್ತಿಲ್ವಲ್ಲ? ಸರಿ, ನ್ಯೂಸ್ ಹಾಕು, ಅದೇನು ಅಂತ ನೋಡೋಣ. ನಮಸ್ಕಾರ, ನಾನು ಜ್ಯೋತಿಕಾ. ಬಹು ನಿರೀಕ್ಷೆಯಿಂದ ಜನ ಕಾಯ್ತಾ ಇದ್ದ ರಾವಣ್ ಹಾಗೂ ಶಿವಗಾಮಿ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ಹೊರಬಂದಿದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಸರಿ ಇದೆ. ಹಾಗಾಗಿ ರಾವಣ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ದೃಢಪಡಿಸಲಾಗಿದೆ ಎಂದು ತೀರ್ಪು ನೀಡಲಾಗಿದೆ. ಪಾಲ್ಗುಣಿ, ಅದು ಸುಳ್ಳಾಗ್ಲಿ ಆ ತೀರ್ಪು. ಅಕ್ಕ, ಸಮಾಧಾನ ಮಾಡ್ಕೋ ಅಕ್ಕ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗನಿಗೆ ಶಿಕ್ಷೆ ಆಗ್ಬಾರ್ದು. ನನ್ನ ಮಗನಿಗೆ ಶಿಕ್ಷೆ ಆಗ್ಬಾರ್ದು. ನಾನಿದ್ದು ಏನ್ ಪ್ರಯೋಜನ? ತೀರ್ಪು ಹೊರಬಿದ್ದ ತಕ್ಷಣ ರಾವಣ್ ಅವರು ಮಾನಸಿಕವಾಗಿ ಕುಗ್ಗಿ ಹೋದರು. ಅಸಹಾಯಕತೆಯಿಂದ ಕಂಗಾಲಾದರು. ಅವರ ಕಡೆಯವರು ಯಾರು ಕೋರ್ಟ್ಗೆ ಬರದೇ ಇದ್ದುದನ್ನು ನೋಡಿ ಕಣ್ಣೀರು ತುಂಬಿ ಬಂತು.